ಕನ್ನಡ ನಾಮಫಲಕಗಳು ಇಲ್ಲದ ಬೋರ್ಡನ್ನು ಕಿತ್ತು ಹಾಕ್ತೀವಿ. ಅಷ್ಟೇ ಅಲ್ಲದೆ ಇನ್ನೊಂದು ಕಡೆಯಲ್ಲಿ ನನಗೇನು 25 ವರ್ಷ ಜೈಲು ಬೇಲು ಹೊಸದೇನಲ್ಲ. ಸರ್ಕಾರದ ವಿರುದ್ಧ ಕರವೇ ಅಧ್ಯಕ್ಷ ನಾರಾಯಣಗೌಡ ಈ ರೀತಿಯಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕನ್ನಡ ಹೋರಾಟಗಾರರನ್ನ ಸರಿಯಾಗಿ ನೋಡಿಕೊಂಡಿಲ್ಲ, ನಮ್ಮನ್ನ ಪೊಲೀಸರು ಭಯೋತ್ಪಾದಕರಂತೆ ನೋಡಿಕೊಂಡಿದ್ದಾರೆ ಎನ್ನುವಂತ ಆಕ್ರೋಶದ ನುಡಿಗಳನ್ನು ಆಡಿದ್ರು ನಾರಾಯಣಗೌಡ. ನನಗೆ ಈ ಜೈಲು ಬೇಲು ಯಾವುದು ಕೂಡ ಹೊಸದಲ್ಲ. 25 ವರ್ಷಗಳ ನಿರಂತರ ಹೋರಾಟವನ್ನ ಕರುನಾಡಿಗಾಗಿ, ಕನ್ನಡಕ್ಕಾಗಿ, ಭಾಷೆ, ನೆಲ, ಜಲದ ವಿಚಾರದಲ್ಲಿ ಮಾಡ್ಕೊಂಡು ಬಂದಿದ್ದೇನೆ. ಕನ್ನಡ ನಾಮಫಲಕಗಳು ಇಲ್ಲದ ಬೋರ್ಡನ್ನು ಬೆಂಗಳೂರಿನಲ್ಲಿ ಕಿತ್ತು ಬಿಸಾಕ್ತೇವೆ ಅಂತ ಹೇಳಿ ಕರವೇ ಅಧ್ಯಕ್ಷರಾಗಿರುವಂಥ ನಾರಾಯಣಗೌಡರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಪೊಲೀಸ್ ವ್ಯವಸ್ಥೆ ಇಟ್ಕೊಂಡು ನಾಟಕ ಆಗಬೇಕು. ಸಿದ್ದರಾಮಯ್ಯನಿಗೆ ನಾಟಕ ಆಗಬೇಕು. ಕನ್ನಡದ ಹೋರಾಟಗಾರನ ಹತ್ತಿಕ್ಕುವ ಪ್ರಯತ್ನ ಮಾಡ್ತೀಯ. ಸರ್ಕಾರ ಪೊಲೀಸ್ ಇಲಾಖೆಯ ಮುಖಾಂತರ ದೌರ್ಜನ್ಯ ಮಾಡ್ತಾ ಇದೆ. ಈ ದೌರ್ಜನ್ಯವನ್ನಕ್ಕೆ ನಾನು ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತ ಆಗಲ್ಲ, ರಾಜ್ಯಾದ್ಯಂತ ಪ್ರವಾಸ ಮಾಡ್ತೀನಿ. ಮಾಲ್ ಆಫ್ ಏಷ್ಯಾದವನು ಏನು ಕೊಟ್ಟ, ಅವನಿಗೆ 100 ಪೊಲೀಸರ ಬಂದೋಬಸ್ತ್ ಕೊಡ್ತೀರಾ? ಕನ್ನಡ ನಾಮಫಲಕ ಹಾಕದವನಿಗೆ ರಕ್ಷಣೆಯನ್ನು ಕೊಡ್ತೀರಾ? ನಾಡು ನುಡಿಗಾಗಿ ಹೋರಾಡುವ ಕನ್ನಡ ಪರ ಹೋರಾಟಗಾರನ ಸರಿಯಾಗಿ ನೋಡಿಕೊಂಡಿಲ್ಲ, ನಿನ್ನೆಯಿಂದ ಸರಿಯಾಗಿ ಊಟ ಕೊಟ್ಟಿಲ್ಲ, ಭಯೋತ್ಪಾದಕರಂತೆ ನಮ್ಮನ್ನು ನೋಡಿಕೊಂಡಿದ್ದಾರೆ. DCPಯನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು, ನೀರು ನೆರಳು ಇಲ್ಲದ ಕಡೆ ಸಸ್ಪೆಂಡ್ ಮಾಡಬೇಕು ಅನ್ನುವಂಥ ಆಕ್ರೋಶದ ನುಡಿಗಳನ್ನಾಡಿದ್ದಾರೆ. ಇಲ್ದಿದ್ದರೆ ಗೃಹ ಸಚಿವರ ಮನೆ ಮುಂದೆ ಪ್ರತಿಭಟನೆಯನ್ನು ಮಾಡ್ತೀವಿ. ನನಗೆ ಜೈಲೇನು ಹೊಸದಲ್ಲ, 25 ವರ್ಷಗಳ ಹೋರಾಟದ ಬದುಕು, ಜೈಲು ಬೇಲು ಏನು ಹೊಸದಲ್ಲ ಎನ್ನುವಂಥ ಮಾತುಗಳನ್ನಾಡಿದ್ದಾರೆ ಕರವೇ ಅಧ್ಯಕ್ಷರಾಗಿರುವಂಥ ನಾರಾಯಣಗೌಡರು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಪೊಲೀಸರು ವಶಕ್ಕೆ ಪಡೆದಂಥ ಸಂದರ್ಭದಲ್ಲಿ ನಾರಾಯಣಗೌಡರು ಆಡಿದಂಥ ಮಾತುಗಳಿವು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಭವ್ಯ, ಕನ್ನಡಕ್ಕಾಗಿ ಹೋರಾಟ ಮಾಡಿದಂಥ ಕರವೇ ಕಾರ್ಯಕರ್ತರಿಗೆ ಸದ್ಯ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಒಂದು ಕಡೆ ಸರ್ಕಾರದ ವಿರುದ್ಧವೂ ಕೂಡ ನಾರಾಯಣಗೌಡರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಏನು ಹೇಳಿದರು ಈ ಸಂದರ್ಭದಲ್ಲಿ ಅವರು? ಸಂಪತ್, ಕನ್ನಡಕ್ಕಾಗಿ ನಾರಾಯಣಗೌಡ ಬಣ ನಿನ್ನೆ ಫುಲ್ ಹೋರಾಟವನ್ನ ಕೂಡ ಮಾಡಿತ್ತು. ಬಹಳಷ್ಟು ಕಡೆ ಮಸಿ ಬೆಳೆಯುವಂತಹ ಕೆಲಸವನ್ನ ಕೂಡ ಮಾಡಿತ್ತು. ಸಂಜೆ ವೇಳೆಗೆ ಅವರನ್ನ ಪೊಲೀಸರು ಕೂಡ ವಶಕ್ಕೆ ಪಡೆದಿದ್ರು. ಹಾಗೇನು FIR ಕೂಡ ದಾಖಲಿಸಿರುವಂತದ್ದು. ಹೀಗಾಗಿ ನಸುಕಿನ ಜಾವ ನ್ಯಾಯಾಧೀಶರ ನಿವಾಸಕ್ಕೆ ಹಾಜರುಪಡಿಸಿದ್ದಾರೆ. ಒಟ್ಟು 29 ಮಂದಿಯನ್ನ ಹಾಜರುಪಡಿಸಿದ್ದು, ಅದು ಕೂಡ ದೇವನಹಳ್ಳಿಯಲ್ಲಿ ಬಳಿ ಇರುವಂತಹ ನ್ಯಾಯಾಧೀಶರ ಮನೆಗೇನೆ ಹಾಜರುಪಡಿಸಿದ್ದಾರೆ. ಅದು ಕೂಡ ಭಾರಿ ಬಿಗಿ ಭದ್ರತೆಯಲ್ಲಿ ಹಾಜರುಪಡಿಸಿದ್ದು. ಈ ಸಂದರ್ಭದಲ್ಲಿ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ವಹಿಸಿ ನ್ಯಾಯಾಧೀಶರು ಕೂಡ ಆದೇಶವನ್ನ ಹೊರಡಿಸಿರುವಂತದ್ದು. ಹೀಗಾಗಿ ಜನವರಿ 10ರವರೆಗೆ ಇವರಿಗೆ ನ್ಯಾಯಾಂಗ ಬಂಧನಕ್ಕೆ ಕೂಡ ನೀಡಲಾಗಿದೆ. ಮತ್ತೊಂದು ಕಡೆ ನಾರಾಯಣಗೌಡ ಬಹಳಷ್ಟು ವಾಗ್ದಾಳಿಯನ್ನ ಮಾಧ್ಯಮದ ಜೊತೆ ಮಾಡಿದ್ದಾರೆ. ಯಾಕಂದ್ರೆ ನಾನು ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿಲ್ಲ, ರಾಜ್ಯಾದ್ಯಂತ ಪ್ರವಾಸವನ್ನ ಕೂಡ ಮಾಡ್ತಿರುವಂತದ್ದು. ಕನ್ನಡ ನಾಮಫಲಕಗಳು ಇಲ್ಲದವನ್ನ ಓದಿತೀವಿ, ಕಿತ್ತು ಹಾಕ್ತಿವಿ. ಮಾಲ್ ಆಫ್ ಏಷ್ಯಾ ಈ ಹಿಂದೆ ಕೂಡ ಅಲ್ಲಿರುವಂತಹ ಒಂದು ಫಲಕವನ್ನ ಕೂಡ ಕಿತ್ತಾಕಿದ್ರು. ಸೊ ಹೀಗಾಗಿ ನಾಮಫಲಕ ಹಾಕದವನಿಗೆ ರಕ್ಷಣೆ ಕೊಡ್ತೀರಾ? ಹಾಗೇನೆ ನಾಡು ನುಡಿಗಾಗಿ ಹೋರಾಡುವ ಕನ್ನಡ ಹೋರಾಟಗಾರನ ಈ ರೀತಿಯಾಗಿ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರೋದು ಸರಿಯಲ್ಲ. ಅದು ಕೂಡ ನನ್ನನ್ನ ಕೇವಲ ಒಂದು ಭಯೋತ್ಪಾದಕರಂತೆ ನೋಡಿಕೊಂಡಿದ್ದಾರೆ. DCPಯನ್ನ ಕೂಡಲೇ ಸಸ್ಪೆಂಡ್ ಮಾಡ್ಬೇಕು, ಯಾರು ಅವರನ್ನ ಬಂಧನ ಮಾಡಿದ್ದಾರೆ. ಹಾಗೇನೆ ಪೊಲೀಸರನ್ನ ನಿನ್ನೆ ಬೆಳಿಗ್ಗೆ ಅವರ ರ್ಯಾಲಿ ಎಲ್ಲಿಂದ ನಡೆಯುತ್ತೆ ಅಲ್ಲಿಂದ ಕೂಡ ಪೊಲೀಸರು ನಾಕಾಬಂದಿಯನ್ನ ಹಾಕಿತ್ತು. ಸೊ ಅವ್ರಿಗೆ ರ್ಯಾಲಿ ಮಾಡೋದಕ್ಕೆ ಅವಕಾಶವನ್ನ ಕೂಡ ಕೆಲವೊಂದ್ ಕಡೆ ಮಾಡಿಕೊಟ್ಟಿರ್ಲಿಲ್ಲ. ಸೊ ಹೀಗಾಗಿ ಗೃಹ ಸಚಿವ ಪರಮೇಶ್ವರ್ ಆಗಿರ್ಬೋದು, CM ಸಿದ್ದರಾಮಯ್ಯ ಅವರ ವಿರುದ್ಧ ಈಗ ಅವರು ಆಕ್ರೋಶನ ಕೂಡ ಹೊರಹಾಕಿರೋದು. ಅಷ್ಟು ಮಾತ್ರವಲ್ಲದೆ ಅಂದ್ರೆ 25 ವರ್ಷ ಜೈಲು, ಅಂದ್ರೆ ಈ ಹಿಂದೆ ಕೂಡ ನಾನು ಜೈಲಿಗೆ ಹೋಗಿದ್ದೀನಿ, ಬೇಲು ಕೂಡ ಪಡೆದಿದ್ದೇನೆ. ಸೊ ಇದು ಮಾತ್ರ ನನಗೆ ಹೊಸದಲ್ಲ ಅಂತ ಹೇಳಿದ್ದಾರೆ. ಸದ್ಯ
ನಾರಾಯಣಗೌಡರಿದ್ದ ಬಸ್ಗೆ ತಿಂಡಿ ಬಿಸ್ಕಿಟ್ ಅನ್ನ ಕೂಡ ಪೊಲೀಸರು ಕೊಟ್ಟಿದ್ದಾರೆ. ಸದ್ಯ ಅವ್ರನ್ನ ನಿತ್ಯ ಕರ್ಮಗಳನ್ನ ಮುಗಿಸಿಕೊಳ್ಳೋಕೆ ದೇವನಹಳ್ಳಿ ಬಳಿ ಇರುವಂತ SS ಲಾಡ್ಜ್ ನಲ್ಲಿ 15 ನಿಮಿಷಗಳ ಕಾಲಾವಕಾಶವನ್ನು ಕೂಡ ಕೊಟ್ಟಿರುವಂತದ್ದು. ತದನಂತರ ನೇರವಾಗಿ ಅವರನ್ನ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಲು ಕೂಡ ಎಲ್ಲ ರೀತಿಯಾದಂತಹ ತಯಾರಿಯನ್ನ ಮಾಡಿರುವಂತದ್ದು. ಸದ್ಯ ಈಗಾಗಲೇ DK ಶಿವಕುಮಾರ್ ಮತ್ತೆ CM ಸಿದ್ದರಾಮಯ್ಯ ಅವರ ಬಗ್ಗೆ ಬಹಳಷ್ಟು ಒಂದು ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ. ಯಾಕಂದ್ರೆ ಕೇವಲ ಇದು 29-30 ಮಂದಿಯನ್ನ ಮಾತ್ರ ಈಗ ಪೊಲೀಸರು ವಶಕ್ಕೆ ಪಡೆದು ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರುವಂತದ್ದು. ಉಳಿದ ಕನ್ನಡ ಪರ ಸಂಘಟನೆಗಳು ಇವರನ್ನ ಈಗ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿರೋದ್ರಿಂದ ಆಕ್ರೋಶ ಹೊರ ಹಾಕುವ ಸಾಧ್ಯತೆ ಕೂಡ ಇರುವಂತದ್ದು. ಸೊ ಹೀಗಾಗಿ ಸಿಲಿಕಾನ್ ಸಿಟಿಯಲ್ಲಿ ಆಗಿರ್ಬೋದು, ಜಿಲ್ಲೆಗಳಲ್ಲಿ ಕಾಕಿ ಕೂಡ ಕಟ್ಟೆಚ್ಚರವನ್ನ ವಹಿಸಿರುವಂತದ್ದು. ಯಾಕಂದ್ರೆ ಕನ್ನಡ ಕ್ಕಾಗಿ ಬಹಳಷ್ಟು ಜನ ಬೀದಿಗಿಳಿದು ಬಹಳಷ್ಟು ಹೋರಾಟವನ್ನ ಮಾಡಿದ್ರು. ಬಹಳಷ್ಟು ಜನ ಪೊಲೀಸರ ವಶದಲ್ಲಿ ಇದ್ರೂ ಕೂಡ ಕ್ಯಾರೆನ್ನದೆ ಮತ್ತೆ ಬೀದಿಗಿಳಿದು ಹೋರಾಟವನ್ನ ಮಾಡ್ತಿರುವಂತದ್ದು. ಸದ್ಯ ನಾರಾಯಣಗೌಡ ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ನಡೀತಾ ಇತ್ತು. ಸದ್ಯ ಅವರನ್ನೇ ವಶಕ್ಕೆ ಪಡೆದ ಕಾರಣಕ್ಕಾಗಿ ಉಳಿದ ಕಾರ್ಯಕರ್ತರು ಇವತ್ತು ಆಕ್ರೋಶ ಹೊರ ಹಾಕುವ ಸಾಧ್ಯತೆ ಕೂಡ ಇರುವಂತದ್ದು. ಸಂಪತ್ ಭವ್ಯ, ಇನ್ನೊಂದು ಕಡೆಯಲ್ಲಿ ಗೃಹ ಸಚಿವರ ಮನೆ ಮುಂಭಾಗದಲ್ಲಿ ಹೋರಾಟ ಮಾಡ್ತೇನೆ, ನನಗೆ ಜೈಲೇನು ಹೊಸದಲ್ಲ, 25 ವರ್ಷದ ಹೋರಾಟದ ಬದುಕು, ಜೈಲು ಹೊಸದಲ್ಲ, ಬೇಲು ಹೊಸದಲ್ಲ ಅಂತ ಹೇಳಿದ್ದಾರೆ. ಎಸ್, ಖಂಡಿತ. ಯಾಕಂದ್ರೆ DK ಶಿವಕುಮಾರ್ ಹಾಗೇನೆ CM ಸಿದ್ದರಾಮಯ್ಯ ಅವರ ವಿರುದ್ಧ ಕೂಡ ಚಾಲೆಂಜ್ ಮಾಡಿರುವಂತದ್ದು. ಯಾಕಂದ್ರೆ ಅವ್ರಿಗೆ ಸ್ವಾಭಿಮಾನ ಇಲ್ವಾ? ಕನ್ನಡ ನಾಮಫಲಕಗಳಲ್ಲಿ 60% ಮಾತ್ರ ಇರ್ಬೇಕು. ಆದ್ರೆ ಕನ್ನಡಕ್ಕಾಗಿ ಬಹಳಷ್ಟು ವರ್ಷಗಳಿಂದ ಹೋರಾಟವನ್ನ ಕೂಡ ಮಾಡ್ತಾ ಇರುವಂತದ್ದು. ಅಂದ್ರೆ ಚುನಾವಣೆಯಲ್ಲಿ ಬಳಸಿಕೊಂಡು ಅನ್ಯಾಯ ಮಾಡ್ತೀರಿ, ಹೀಗೆ ಬಹಳಷ್ಟು ವಿಚಾರಗಳ ಮುಂದಿಟ್ಕೊಂಡು ಅವರು ಅಂದ್ರೆ ಆಕ್ರೋಶ ಹೊರ ಹಾಕಿದ್ದಾರೆ. ಯಾಕಂದ್ರೆ ಪೊಲೀಸರನ್ನ ಬಳಸಿಕೊಂಡು ಇವರ ಮೇಲೆ ದೌರ್ಜನ್ಯವನ್ನ ತೋರಿಸಿದ್ದಾರೆ ಅಂತ. ಸದ್ಯ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲಿ ಹೋರಾಟ ಮಾಡ್ತೀವಿ ಅಂತ ಈಗ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ಯಾಕಂದ್ರೆ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಕೂಡ ಈ ವಿಚಾರ ಗೊತ್ತಿರುವಂತದ್ದು. ಬಹುತೇಕ ಕಡೆಗಳಲ್ಲಿ ಕನ್ನಡ ವಿಚಾರಕ್ಕೆ ಸಂಬಂಧಪಟ್ಟಂತೆ BBMP ಕಮಿಷನರ್ ಕೂಡ ತುಷಾರ್ ಗಿರಿನಾಥ್ ಕೆಲವೊಂದು ಆದೇಶನ ಹೊರಡಿಸಿದ್ರು. ಅಂದ್ರೆ ಕೆಲವೊಂದ್ ಕಡೆ ಕನ್ನಡ ನಾಮಫಲಕವನ್ನ ಹಾಕ್ಬೇಕಂತ. ಇದು ಇವತ್ತಿನ ಹೋರಾಟ ಅಲ್ಲ, ಬಹಳಷ್ಟು ದಿನಗಳಿಂದ ಕೂಡ ಹೋರಾಟ ನಡೀತಾನೆ ಇದೆ. ಆದ್ರೆ ಸರ್ಕಾರ ಇದಕ್ಕೆ ಒಮ್ಮೆ ಹತ್ತು ಹೇಳಿದ್ರೆ ಬರುವಂತಹ ಅಧಿಕಾರಿಗಳು ಪರಿಶೀಲನೆ ಮಾಡಿಸಿ ತದನಂತರ ಇದ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸದ್ಯ ಹೀಗಾಗಿ ಕನ್ನಡ ಪರ ಸಂಘಟನೆಗಳು ಬೀದಿಗಿಳಿದಿರುವಂತದ್ದು. ಸದ್ಯ ನಾರಾಯಣಗೌಡ ಅವರನ್ನ ಅರೆಸ್ಟ್ ಮಾಡಿದ ಕಾರಣ ಸದ್ಯ ಅವರು ರಾಜ್ಯ ಸರ್ಕಾರದ ವಿರುದ್ಧ, ಅದರಲ್ಲೂ ಕೂಡ CM ಸಿದ್ದರಾಮಯ್ಯ ಹಾಗೇನೆ DK ಶಿವಕುಮಾರ್ ಹಾಗೇನೆ ಗೃಹ ಸಚಿವರ ವಿರುದ್ಧ ಈಗಾಗಲೇ ಆಕ್ರೋಶವನ್ನು ಹೊರ ಹಾಕ್ತಿದ್ದಾರೆ. ಯಾಕಂದ್ರೆ ಅವರು ರ್ಯಾಲಿ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ DCP ಅನ್ನ ಮುಂದೆ ಬಿಟ್ಕೊಂಡು ಅವರ ಎಲ್ಲಾ ವಿಚಾರಕ್ಕೆ ಅಡ್ಡಿಪಡಿಸಿದ್ದಾರೆ. ಹಾಗೇನೆ ಪೊಲೀಸರು ನಿನ್ನೆ ಲಾಠಿ ಪ್ರಹಾರ ಕೂಡ ಮಾಡಿರುವಂತದ್ದು. ಸೊ ಇದನ್ನೆಲ್ಲ ಖಂಡಿಸಿ ಈಗ ಅವರು ಬಹಳಷ್ಟು ಆಕ್ರೋಶ ಹೊರ ಹಾಕಿರುವಂತದ್ದು. ಯಾಕಂದ್ರೆ ಮುಂಬರುವ ದಿನಗಳಲ್ಲಿ ಯಾವ ರೀತಿಯಾಗಿದು ಹೋರಾಟ ಮುಂದುವರಿಯುತ್ತೆ ಅನ್ನೋದು ಪ್ರಮುಖವಾಗಿರುವಂತದ್ದು. ಸಂಪತ್ ಭವ್ಯ, ಇನ್ನೊಂದು ಕಡೆಯಲ್ಲಿ ಊಟ ಕೊಟ್ಟಿಲ್ಲ, ಸರಿಯಾಗಿ ಊಟ ಕೊಟ್ಟಿಲ್ಲ ಎನ್ನುವಂಥ ಆರೋಪವನ್ನು ಕರವಿಯವರು ಮಾಡ್ತಾ ಇದ್ದಾರೆ. ಕನ್ನಡಕ್ಕಾಗಿ ನಾಡು ನುಡಿ ಜಲದ ವಿಚಾರವಾಗಿ ಹೋರಾಟ ಮಾಡುವಂಥ ಒಂದು ಹೋರಾಟಗಾರರಿಗೆ ಈ ರೀತಿಯಾಗಿ ಬೆಲೆ ಕೊಡೋದ ಸರ್ಕಾರ ಎನ್ನುವಂಥ ದೊಡ್ಡ ಮಟ್ಟದ ಪ್ರಶ್ನೆ ಕೂಡ ಇಲ್ಲಿ ಹುಟ್ಕೊಳ್ತಾ ಇದೆ. ಇವತ್ತು ಯಾವ ಹಂತದ ಪ್ರತಿಭಟನೆ ನಡೆಯುವಂಥ ಸಾಧ್ಯತೆ ಇದೆ ಕರವೇ ವತಿಯಿಂದ? ಎಸ್, ಖಂಡಿತ. ಯಾಕಂದ್ರೆ ನಾರಾಯಣಗೌಡ ಬಣ ಏನಿದೆ, ಅವರು ಪ್ರತಿ ಸರಿ ಯಾವುದೇ ವಿಚಾರ ಬಂದಾಗ ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾರೆ. ಸದ್ಯ ಕನ್ನಡಕ್ಕಾಗಿ ಈಗಾಗಲೇ ಅವರು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಸರ್ಕಾರ ಅಟ್ಲೀಸ್ಟ್ ಅವರಿಗೆ ಬೇಕಾದಂತಹ ಸೌಲಭ್ಯಗಳನ್ನು ಕೊಟ್ಟಿಲ್ಲ ಅಂದ್ರೂ ಊಟ ನೀರು ಆ ರೀತಿಯ ವಿಚಾರಕ್ಕೆ ಇದ್ ಮಾಡ್ಬೇಕಿತ್ತು. ಆದ್ರೆ ಪೊಲೀಸರು ಕೊಟ್ಟಿಲ್ಲ ಅಂತ ಇವರು ಆರೋಪ ಮಾಡ್ತಿದ್ದಾರೆ. ಬೆಳಗಿನ ಜಾವ ಈಗ 15 ನಿಮಿಷ ಅವ್ರಿಗೆ ಕಾಲಾವಕಾಶವನ್ನ ಕೊಟ್ಟಿರುವಂತದ್ದು. ಸದ್ಯ ಹೀಗಾಗಲೇ ನಾರಾಯಣಗೌಡ ಬಣ ಬಹಳಷ್ಟು ದೊಡ್ಡದಿರುವಂತದ್ದು. ನಾರಾಯಣಗೌಡ ಮಾತ್ರವಲ್ಲದೆ ಇತರ ಕನ್ನಡ ಪರ ಸಂಘಟನೆಗಳು ಕೂಡ ಇದಕ್ಕೆ ಸಾಥ್ ಕೊಟ್ಟಿರುವಂತದ್ದು. ಸದ್ಯ ನಾರಾಯಣಗೌಡ ಸೇರಿದಂತೆ ಸುಮಾರು 30 ಜನರನ್ನ ಈಗ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿರುವ ಕಾರಣಕ್ಕಾಗಿ ಉಳಿದ ಪರ ಸಂಘಟನೆಗಳು ಮತ್ತಷ್ಟು ಬೀದಿಗಿಳಿದು ಪ್ರತಿಭಟನೆ ಮಾಡುವ ಸಾಧ್ಯತೆ ಇರುವಂತದ್ದು. ಯಾಕಂದ್ರೆ ಈಗ ಮುಂಜಾನೆ ನಸುಕಿನ ಜಾವ ಅವರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ಕಾರಣ ಇವತ್ತು ಯಾವ ರೀತಿಯಾಗಿ ಉಗ್ರ ಹೋರಾಟಕ್ಕೆ ತಾಳುತ್ತೆ ಅನ್ನೋದು ಪ್ರಮುಖವಾಗಿರುವಂತದ್ದು. ಸಂಪತ್, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.